ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅ ನ್ಯೂ ಬ್ಲಾಗ್. ನಮ್ಮ ಹೊಸ ಚಾನೆಲ್ನಲ್ಲಿ ಮೊದಲನೇ ಡೈಲಿ ರೊಟೀನ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಬ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಜೂನ್ 13ನೇ ತಾರೀಕು, ಈಗ ಬೆಳಗ್ಗೆ 10:30 ಆಗ್ತಾಯಿದೆ. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಜೂನ್ 30ನೇ ತಾರೀಕುವರೆಗೂ ಇದೆ. ಆದ ಕಾರಣದಿಂದ ಸ್ವಲ್ಪ ಲೇಟಾಗಿಯೇ ನಮ್ಮ ದಿನ ಶುರು ಆಗುತ್ತೆ. ನಾನು 9 ಗಂಟೆಗೆ ಎದ್ದೆ. ನನ್ನ ಚಿಕ್ಕ ಮಗ ಇವಾಗ ಜಸ್ಟ್ ಎದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡಿದ್ದಾನೆ. ದೊಡ್ಡವನೇನು ಮಲ್ಕೊಂಡಿದ್ದಾನೆ. ನಮ್ಮ ಯಜಮಾನ್ರು ಕೆಲಸದ ಮೇಲೆ ಬೇರೆ ಊರಿಗೆ ಅಂದರೆ ಜಲಂಧರ್ಗೆ ಹೋಗಿದ್ದಾರೆ. ಅವರು ಇವತ್ತು ಸಂಜೆ ಇಲ್ಲಾಂದರೆ ರಾತ್ರಿಗೆ ಬರ್ತಾರೆ. ಸೊ ಇವತ್ತು ನಮ್ಮ ದಿನ ಹೇಗಿರುತ್ತೆ ಎತ್ತ ಅಂತ ಹೇಳಿ ನಿಮಗೆ ಈ ಬ್ಲಾಗ್ ಮುಖಾಂತರ ಶೇರ್ ಮಾಡ್ಕೋತೀನಿ. ಕಂಪ್ಲೀಟಾಗಿ ಬ್ಲಾಗ್ನ ಸ್ಕಿಪ್ ಮಾಡ್ದಿರಾ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ನಮ್ಮ ಕಿಚನ್ ಒಳಗಡೆ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಮೊದಲಿಗೆ ನಿನ್ನೆ ಮಧ್ಯಾಹ್ನ ಮಾಡಿದ್ದ ಕುಂಬಳಕಾಯಿ ಪಲ್ಯ ಸ್ವಲ್ಪ ಮಿಕ್ಕಿತ್ತು. ಅದನ್ನು ಇವಾಗ ಫ್ರಿಜ್ಜಿಂದ ತೆಗೆದು ಇಟ್ಟಿದ್ದೀನಿ. ಅದ್ರ ಜೊತೆಗೇ ಫ್ರೆಶ್ ಆಗಿ ಮಾಡಿದ ಇವತ್ತು ಬೆಳಗ್ಗೆ ಎದ್ಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಈ ಒಂದು ಪಲ್ಯನ ಮಾಡಿದೆ. ಆಲೂಗಡ್ಡೆ, ಬಟಾಣಿ, ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಚಪಾತಿ ಮಾಡಬೇಕು. ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಸ್ವಲ್ಪ ಟೀ ಮಾಡ್ಕೋಬೇಕು, ಅದಕ್ಕೆ ಹಾಲು ಬಿಸಿ ಮಾಡಿಟ್ಟಿದ್ದೀನಿ. ಇಲ್ಲಿ ನನ್ನ ಚಿಕ್ಕ ಮಗ ಮನ್ಕೀರತ್. ಹಾಯ್ ಹೇಳಪ್ಪ. ಚೆನ್ನಾಗಿ ಹೇಳು. ಇಷ್ಟೊಂದು ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ. अच्छी तरह से हेलो बोलो. हाय और बोलो ಹೇಗಿದ್ದೀರಾ ಫ್ರೆಂಡ್ಸ್? हाय ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ. ಚೆನ್ನಾಗಿದ್ದೀರಾ? ಸರಿ, ಮಾಡು ನಿನ್ನ ಕೆಲಸನ. ಇವನು ಆ್ಯಕ್ಚುಲಿ ಡಿಶ್ ಟಿವಿದು ಕನೆಕ್ಟ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ನನ್ನ ದೊಡ್ಡ ಮಗ ಅವನ ರೂಮಲ್ಲಿ ಇದನ್ನು ಫಿಟ್ ಮಾಡಿದ್ದ ನಿನ್ನೆ. ಸೊ ಅದನ್ನು ತಗೊಂಡು ಬಂದುಬಿಟ್ಟು ಇವಾಗ ಈ ರೂಮಲ್ಲಿ, ನಮ್ಮ ರೂಮಲ್ಲಿ ಫಿಟ್ ಮಾಡ್ತಾ ಇದ್ದಾನೆ. ಸೊ ದೊಡ್ಡವನು ಇನ್ನೂ ಮಲಗಿದ್ದಾನೆ, ಚಿಕ್ಕವನು ಎದ್ಬಿಟ್ಟು ನೋಡಿ ಈ ಕೆಲಸ ಮಾಡ್ತಾ ಇದ್ದಾನೆ. ಹೊಟ್ಟೆ ಹಸಿತಾ ಇದೆಯಾ? ಬ್ರೇಕ್ಫಾಸ್ಟ್ ಬೇಕಾ? ಏನಿದೆ ಬ್ರೇಕ್ಫಾಸ್ಟಲ್ಲಿ ಗೊತ್ತಲ್ವಾ? ಹೇಳು, ಏನಿದೆ ಬ್ರೇಕ್ಫಾಸ್ಟಲ್ಲಿ? ಐ ಡೋಂಟ್ ನೋ ಬ್ರೇಕ್ಫಾಸ್ಟ್. ನಾನು ಹೇಳಿದ್ನಲ್ಲ, ನೀನು ಎದ್ದ ತಕ್ಷಣನೇ ಕೇಳಿದ್ದಲ್ಲ. ಏನು ಸಬ್ಜಿ ಹೇಳು? ಐ ಡೋಂಟ್ ನೋ, ಐ ಫರ್ಗಾಟ್ ಇಟ್. आलू मटर कैप्सिकम की सब्जी और चपाती. भिंडी अभी नहीं बनाया, मैं रात को बनाऊंगी. ಬೆಂಡೆಕಾಯಿ ಇದೆ ಫ್ರಿಜ್ಜಲ್ಲಿ, ಸೊ ಅದಕ್ಕೆ ಭಿಂಡಿ ಅಂತ ಹೇಳ್ತಾ ಇದ್ದಾನೆ. ಈ ಫಿಟ್ಟಿಂಗ್ ಕೆಲಸ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಟಿ ವಿ ನೋಡಬೇಕಲ್ವಾ, ಅದಕ್ಕೆ. ಚಪಾತಿ ಮಾಡೋದಕ್ಕಿಂತ ಮುಂಚೆ ನಮ್ಮ ಸೊಸೈಟಿದು ಸ್ವಲ್ಪ ಲುಕ್ಕು ನಿಮಗೆ ತೋರಿಸ್ಬೇಕು ಅಂತ ಅನಿಸ್ತು. ಸೊ ಆದ ಕಾರಣದಿಂದ ತೋರಿಸ್ತಾ ಇದ್ದೀನಿ. ಈ ಒಂದು ಲುಕ್ಕು ನಮ್ಮ ಫ್ಲ್ಯಾಟಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಪ್ರತಿದಿನ ಬೆಳಗ್ಗೆ ಎದ್ಬಿಟ್ಟು ಮೊದಲು ನಾನು ಬರೋದೇ ಈ ಬಾಲ್ಕನಿಯಲ್ಲಿ. ಇಲ್ಲಿ ಬಂದುಬಿಟ್ಟು ಯಾರ್ಯಾರು ಹೆಂಗೆ ವಾಕ್ ಮಾಡ್ತಾ ಇದ್ದಾರೆ, ಎಕ್ಸಸೈಸ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನೋಡಿಬಿಟ್ಟು ನಂತರನೇ ನಾನು ಒಳಗಡೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗೋದು. ಸೊ ಒಂಥರ ಪಾಸಿಟಿವ್ ಫೀಲಿಂಗ್ ಬರುತ್ತೆ ಈ ಒಂದು ವ್ಯೂವಿಂದ. ನಮ್ಮ ಲೈಫಲ್ಲಿ ಮೊದಲನೇ ಬಾರಿ ನಾವು ಹೈ ರೈಸಿಂಗ್ ಗೇಟೆಡ್ ಕಮ್ಯುನಿಟಿ ಸೊಸೈಟಿಯಲ್ಲಿ ವಾಸ ಮಾಡ್ತಾ ಇರೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಅದ್ರ ಬಗ್ಗೆನೂ ಸಹ ನಾನು ಹೇಳ್ತೀನಿ ಮುಂಬರುವ ವ್ಲಾಗ್ಸಲ್ಲಿ. ಸೊ ಕನೆಕ್ಟ್ ಆಗಿರಿ. ನಮ್ಮ ಲೈಫ್ ಹೇಗಿರುತ್ತೆ ಈ ಒಂದು ಸೊಸೈಟಿಯಲ್ಲಿ ಅಂತ ಎಲ್ಲವನ್ನು ಟ್ರಾನ್ಸ್ಪರೆಂಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೊಬೈಲ್ ಒಂದು 10 ನಿಮಿಷ ಚಾರ್ಜಿಂಗ್ ಇಟ್ಬಿಟ್ಟು ಬೇಗನೆ ಚಪಾತೀಸ್ ಮಾಡಿಟ್ಬಿಟ್ಟಿದ್ದೀನಿ. ದೊಡ್ಡವನಿಗೂ ಸಹ ಈಗಲೇ ಮಾಡಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅವನೆದ್ಮೇಲೆ ಮೈಕ್ರೋವೇವಲ್ಲಿ ಬಿಸಿ ಮಾಡಿಕೊಂಡು ತಿಂತಾನೆ. ಇವಾಗ ನಾನು ಚಿಕ್ಕವನು ಇಬ್ಬರೂ ಬಿಸಿಯಾಗಿ ಫ್ರೆಶ್ ಆಗಿ ಚಪಾತಿ ಮತ್ತು ಪಲ್ಯದ ಜೊತೆ ಬ್ರೇಕ್ಫಾಸ್ಟ್ನ ಮಾಡ್ತೀವಿ. ಲಾಸ್ಟ್ ಇಯರ್ ಸಮ್ಮರ್ ಸೀಸನಲ್ಲಿ ಈ ಒಂದು ಮಣ್ಣಿನ ಮಡಿಕೆನ ನಾವು ಖರೀದಿ ಮಾಡಿದ್ದು. ನಮ್ಮ ನಾರ್ತ್ ಕಡೆ ಇರುವ ಬಿಸಿಲಿಗೆ, ಹೀಟ್ಗೆ ಯಾವಾಗಲೂ ಚಿಲ್ಡ್ ವಾಟರ್ ಕುಡಿಬೇಕು ಅಂತ ಅನಿಸುತ್ತೆ. ನಾರ್ಮಲ್ ವಾಟರ್ ಕುಡಿಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಮತ್ತು ಫ್ರಿಜ್ಜಲ್ಲಿ ನೀರನ್ನು ಸ್ಟೋರ್ ಮಾಡಿಬಿಟ್ಟು ಕುಡಿದ್ರೆ ಅದು ಇನ್ನೂ ಬಾಡಿಯಲ್ಲಿ ಹೀಟು ಹೆಚ್ಚಾಗಿಸುತ್ತೆ ಅಂತ ಹೇಳಿಬಿಟ್ಟು ಈ ಮಣ್ಣಿನ ಮಡಿಕೆನ ಲಾಸ್ಟ್ ಇಯರ್ ಖರೀದಿ ಮಾಡಿದ್ದು. ಇದರಲ್ಲಿ ನೀರನ್ನು ಸ್ಟೋರ್ ಮಾಡಿಬಿಟ್ಟು ದಾಹ ಆದಾಗೆಲ್ಲನೂ ಕುಡಿತಾ ಇದ್ದರೆ ಮೈಗೆ ತಂಪು ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ಈ ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ಪ್ರತಿದಿನ ವಾಶ್ ಮಾಡಿ ತುಂಬಿಸಿ ಸ್ಟೋರ್ ಮಾಡಿ ಕುಡಿತಾ ಇರ್ತೀನಿ. ಮಕ್ಳಿಗೂ ಸಹ ಕೊಡ್ತೀನಿ. ಇವತ್ತಿನ ನಮ್ಮ ಬ್ರೇಕ್ಫಾಸ್ಟಲ್ಲಿ ಚಪಾತಿ, ಕುಂಬಳಕಾಯಿ ಪಲ್ಯ, ಆಲೂಗಡ್ಡೆ, ಬಟಾಣಿ, ಕ್ಯಾಪ್ಸಿಕಮ್ ಪಲ್ಯ. ಸೊ ನಾನು ಚಿಕ್ಕ ಮಗ ಇಬ್ಬರು ಕೂತ್ಕೊಂಡು ಬ್ಯಾಟಿಂಗ್ ಮಾಡಿ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ಕರಿಬೇವೊಂದು ಗಿಡ ಚೆನ್ನಾಗಿ ಬೆಳಿಬೇಕು ಅಂತ ಅಂದರೆ ಒಂದು ಪುಟ್ಟ
ಟಿಪ್ಪನ್ನು ನಿಮಗೆ ಶೇರ್ ಮಾಡ್ತೀನಿ, ನೀವು ಫಾಲೋ ಮಾಡಿ. ಅದರಿಂದ ಹೊಸ ಬ್ರ್ಯಾಂಚಸ್ ಚೆನ್ನಾಗಿ ಬೆಳೆಯುತ್ತೆ. ಈ ಒಂದು ಗಿಡನ ನಾನು ಸ್ವತಃ ನನ್ನ ಕೈಯಾರೆ ಒಂದು ಸೀಡಿನಿಂದ ಗ್ರೋ ಮಾಡಿದ್ದು. ಸೀಡ್ ಹಾಕಿದ್ಮೇಲೆ ಉದ್ದವಾಗಿ ಬೆಳೀತಾ ಇತ್ತು, ನೋಡ್ಬೋದು. ಇಲ್ಲಿವರೆಗೂ ತುಂಬ ಉದ್ದವಾಗಿ ಈ ಒಂದು ಗಿಡ ಬೆಳೀತು. ಬಟ್ ಕರಿಬೇವೊಂದು ಸೊಪ್ಪು ಮಾತ್ರ ಗ್ರೋ ಆಗ್ತಾ ಇರಲಿಲ್ಲ, ಪುಟ್ಟದಾಗಿ ಎಳೆಗಳು ಬರ್ತಿತ್ತು. ಸೊ ಆದ ಕಾರಣದಿಂದ ನಾನು ಮೇಲ್ಭಾಗವನ್ನು ಟ್ರಿಮ್ ಮಾಡಿಬಿಟ್ಟಿದ್ದೆ. ನಂತರ ಹೊಸ ಸ್ಟೆಮ್ಸು, ಹೊಸ ಎಲೆಗಳು ಗ್ರೋ ಆಗೋದಕ್ಕೆ ಶುರು ಆಯಿತು. ಇವಾಗ ನೋಡ್ಬೋದು ತುಂಬ ಬುಷಿಯಾಗಿ ಈ ಒಂದು ಪ್ಲಾಂಟ್ ಬೆಳೀತಾ ಇದೆ. ನಾನು ಬಹಳಷ್ಟು ಕರಿಬೇವು ಸೊಪ್ಪನ್ನ ಹಾರ್ವೆಸ್ಟ್ ಮಾಡಿದ್ರು ಇನ್ನೂ ಗ್ರೋ ಆಗ್ತಾ ಇದೆ. Hi guys, I hope you are doing well. I'm also doing well. So my holidays are going, that's why I'm enjoying and playing games on my PS. ಬೆಳಿಗ್ಗೆ 11 ಗಂಟೆಗೆ ಈ ಒಂದು ರಾಜ್ಮಾದಲ್ಲಿ ನೀರು ಹಾಕ್ಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ದೆ. ಇವಾಗ ಮಧ್ಯಾಹ್ನ 1:30 ಆಗ್ತಾ ಇದೆ. ಇನ್ನೇನು ಲಂಚ್ ಪ್ರಿಪೇರ್ ಮಾಡಬೇಕು. ಆದ ಕಾರಣದಿಂದ ಒಂದು ವಿಸಿಲ್ ತರಿಸ್ಬಿಟ್ಟು ಹಾಗೆ ಅರ್ಧ ಗಂಟೆ ಟಚ್ ಮಾಡ್ದಿರ ಬಿಟ್ಬಿಟ್ರೆ ರಾಜ್ಮಾ ತುಂಬ ಚೆನ್ನಾಗಿ ಮಸಾಲೆಯಲ್ಲಿ ಹೊಂದ್ಕೊಳ್ಳುತ್ತೆ, ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ರಾಜ್ಮಾನ ಸ್ವಲ್ಪ ಕಡಿಮೆ ಟೈಮ್ಗೆ ನೆನೆಸಿಟ್ಟಿರೋ ಕಾರಣದಿಂದ ಈ ಥರ ಗ್ರೇವಿ ಮಾಡೋದಕ್ಕಿಂತ ಮುಂಚೆ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂತ ಅಂದರೆ 6 ರಿಂದ 8 ಗಂಟೆಗಳ ಕಾಲ ರಾಜ್ಮಾನ ಚೆನ್ನಾಗಿ ನೆನೆಸಿಟ್ಬಿಟ್ಟು ಡೈರೆಕ್ಟಾಗಿ ಮಸಾಲೆಯಲ್ಲಿನೇ ಆ ರಾಜ್ಮಾನ ಹಾಕಿ ಒಂದು 5 ರಿಂದ 6 ವಿಸಿಲ್ ತರಿಸಿದ್ರೆ ರಾಜ್ಮಾ ಗ್ರೇವಿ ರೆಡಿ ಆಗಿಬಿಡುತ್ತೆ. ಇವತ್ತು ಸ್ವಲ್ಪ ಲೇಟಾಗಿ ರಾಜ್ಮಾನ ನೆನೆಸಿರೋ ಕಾರಣದಿಂದ ಈ ಥರ ನಾನು ಅರ್ಧ ಗಂಟೆ ಮುಂಚೆನೇ ಬಾಯ್ಲ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಒಂದು ಪೊರ್ಕೆನ ನಾವು ಖರೀದಿ ಮಾಡಿ 3 ವರ್ಷದ ಮೇಲೆ ಆಗಿದೆ ಫ್ರೆಂಡ್ಸ್. ಇದ್ರದ್ದು ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ಬಾಳಿಕೆ ತುಂಬ ಚೆನ್ನಾಗಿ ಬಂದಿದೆ. ಕ್ಲೀನಿಂಗ್ ಎಲ್ಲ ಮಾಡಿದ್ಮೇಲೆ ಈ ಥರ ತೊಳೆದ್ಬಿಟ್ಟು ಒಣಗೋಕೆ ಇಡ್ತೀನಿ, ಮತ್ತೆ ರಿಯೂಸ್ ಮಾಡ್ತೀನಿ. ಗಾಲಾ ಬ್ರ್ಯಾಂಡ್ದು ನೀವು ಬೇಕಾದರೆ ಖರೀದಿ ಮಾಡಿ, ವರ್ತ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿಂಪಲ್ಲಾಗಿ ನಾರ್ತ್ ಇಂಡಿಯನ್ ಸ್ಟೈಲ್ ರಾಜ್ಮಾ ಮಾಡೋದಕ್ಕೆ ಹೇಗೆ ನಾನು ಮಸಾಲೆನ ರುಬ್ಕೊತೀನಿ, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ಅಂತ ಇವಾಗ ಸಿಂಪಲ್ಲಾಗಿ ಹೇಳಿಬಿಡ್ತೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಹಸಿರುಮೆಣಸಿನ್ಕಾಯಿ, ಟೊಮೆಟೋಸ್, ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನಾರ್ತ್ ಇಂಡಿಯನ್ಸ್ ಫೇವ್ರೆಟ್ ಎಣ್ಣೆ ಸಾಸಿವೆ ಎಣ್ಣೆನ ಕುಕ್ಕರಲ್ಲಿ ಹಾಕಿಬಿಟ್ಟು ಈ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆಗಿಲ್ಲ ಅಂತ ಅಂದರೆ ಗ್ರೇವಿಯಲ್ಲಿ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಇದು ಬಿಸಿ ಆಗೋತ್ತಷ್ಟಿಗೆ ನಾನು ರಾಜ್ಮಾನ ತೋರಿಸ್ತಾ ಇದ್ದೀನಿ. ಒಂದು ವಿಸಿಲ್ ತರಿಸಿದ ಮೇಲೆ ನೋಡಿ ಈ ರೀತಿ ಈ ಅದಕ್ಕೆ ಬಾಯ್ಲ್ ಆಗಿದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ರುಬ್ಕೊಂಡಿರುವ ಪೇಸ್ಟನ್ನು ಸಹ ಎಣ್ಣೆಯಲ್ಲಿ ಹಾಕಿಬಿಟ್ಟು ಈ ಪೇಸ್ಟಲ್ಲಿ ಇರುವ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನಂತರ ಬೇಸಿಕ್ ಮಸಾಲೆಗಳು ಅಂದರೆ ಉಪ್ಪು, ಖಾರ, ಅರಿಶಿಣದ ಪುಡಿ, ಗರಂ ಮಸಾಲ ಇಲ್ಲಾಂದರೆ ಚಿಕನ್ ಮಸಾಲ ಯಾವುದಿದೆಯೋ ಅದನ್ನು ಹಾಕಿಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿರುವ ಒಂದು ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡಿಕೊಂಡು ನಂತರ ಬಾಯ್ಲ್ ಮಾಡಿಟ್ಕೊಂಡಿರುವ ರಾಜ್ಮಾನ ಈ ಮಸಾಲೆಯಲ್ಲಿ ಆ್ಯಡ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 2 ರಿಂದ 3 ವಿಸಿಲ್ ತರಿಸಿದ್ರೆ ರುಚಿಕರವಾದ ಹೆಲ್ದಿಯಾದ ರಾಜ್ಮಾ ರೆಡಿ ಆಗುತ್ತೆ. ಸೊ ನೀವು ಇದೇ ರೀತಿ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ರಾಜ್ಮಾ ಹೇಗೆ ರೆಡಿಯಾಗಿದೆ, ವಾವ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಟೆಂಪ್ಟಿಂಗ್ ಆಗಿ ರಾಜ್ಮಾ ರೆಡಿಯಾಗಿದೆ. ಸಿಂಪಲ್ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಇಷ್ಟು ಟೆಂಪ್ಟಿಂಗ್ ಆಗಿರುವ ರುಚಿಕರವಾಗಿರುವ ರಾಜ್ಮಾನ ರೆಡಿ ಮಾಡಿಕೊಂಡು ನಾನ್ ವೆಜ್ನ ಬೀಟ್ ಮಾಡೋ ಥರ ರೆಡಿ ಮಾಡ್ಕೋಬೋದು. ನಾನು ಹೇಳಿರೋ ಥರನೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಥರ ರಾಜ್ಮಾನ ರೆಡಿ ಮಾಡ್ಕೊಳ್ಳಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್ ಇವಾಗ ಸಂಜೆ 4 ಗಂಟೆ ಆಗ್ತಾ ಇದೆ. ದೊಡ್ಡವನು ರೆಡಿ ಆಗಿದ್ದಾನೆ, ಸೋಯಾಬೀನ್ ತಿಂತಾ ಇದ್ದಾನೆ ನೋಡಿ, ಬಾಯ್ಲ್ ಮಾಡಿಕೊಂಡು. ಉಪ್ಪು ಖಾರ ಏನೂ ಇಲ್ಲ, ಬರೀ ಬಾಯ್ಲ್ ಮಾಡಿಬಿಟ್ಟು ತಿಂತಾ ಇದ್ದಾನೆ. ಪ್ರೋಟೀನ್ ಅಂತೆ, ಈ ಥರ ತಿಂದರೆ ಹೆಲ್ತ್ಗೆ ಒಳ್ಳೇದಂತೆ. ಸೊ ಇವನು ಎಲ್ಲೆಲ್ಲೋ ಏನೇನೋ ನೋಡಿಬಿಟ್ಟು ಡಯಟ್ನ ಫಾಲೋ ಮಾಡ್ತಾ ಇದ್ದಾನೆ. ಟೇಸ್ಟಿಯಾಗಿದೆಯಾ? ಟೇಸ್ಟಿಯಾಗಿಲ್ವಾ? गंदा है, टेस्ट नहीं है तो क्यों खा रही हो? ಪ್ರೋಟೀನ್ ಇಂಟೇಕ್ ಅಂತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇವನು 12 ಗಂಟೆಗೆ ತಿಂದ, 4 ಗಂಟೆಗೆ ಇವಾಗ ಈ ಸೋಯಾಬೀನ್ ತಿಂತಾ ಇದ್ದಾನೆ. ರಾಜ್ಮಾ ಮಾಡಿಟ್ಟಿದ್ದೀನಿ, ಇವನಿಗೆ ಇವಾಗ ರಾಜ್ಮಾ ತಿನ್ನೋದಕ್ಕೆ ಇಷ್ಟ ಇಲ್ವಂತೆ. ಸೊ ಅದರಿಂದ ಡಿನ್ನರಲ್ಲಿ ರಾಜ್ಮಾ ಚಾವಲ್ ತಿಂತಾನೆ. ಸಂಜೆ ಆಗ್ತಿದ್ದಂಗೆ ನನ್ನ ಮಗನಿಗೆ ಮನೇಲಿ ಕಾಲೇ ನಿಲ್ಲೋದೇ ಇಲ್ಲ. ಆಟ ಆಡೋದಕ್ಕೆ ಹೋಗಬೇಕು ಅಂತ ತುಂಬ ಹಠ ಮಾಡ್ತಾನೆ. ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದ, ನಾನು ಸ್ವಲ್ಪ ನಿಲ್ಲಿಸ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಬಂದಿದ್ದಾರಾ? No, not now. They will come. ಎಷ್ಟು ಗಂಟೆಗೆ ಬರ್ತಾರೆ? 5:30. ಇವಾಗ 6 ಗಂಟೆ ಆಗ್ತಾ ಇದೆ. But 6 o'clock हो गया बेटा, 5:30 बोल रहे हो आप? then they will come now only. ಓಕೆ, ಹೋಗು ಆಟ ಆಡ್ಕೊಂಡು ಬಾ. ಸೊ ಫ್ರೆಂಡ್ಸ್
ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈ ವ್ಲಾಗ್ನ ಎಂಡ್ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿಮಗೂ ಏನಾದರೂ ಜೀವನದಲ್ಲಿ ನಂತರ ಈ ಸಿಚುಯೇಷನ್ ಬಂದರೆ ಭಯ ಪಡೋಕ್ಕೆ ಹೋಗಬೇಡಿ. ಯಾವ ಸಿಚುಯೇಷನು ಅಂತಂದರೆ ನೀವೇನಾದರೂ ಒಂದು ಸ್ವಲ್ಪ ಮಟ್ಟಿಗೆ ಸಾಧಿಸಿರ್ತೀರಾ. ನಂತರನೇ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಚಾನಲ್ ಮಾನಿಟೈಸ್ ಆಗಿ ಸ್ವಲ್ಪ ಮಟ್ಟಿಗೆ ಸಂಪಾದನೆ ಮಾಡಿ 13,000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ನ ಪಡೆದು ಇವಾಗ ಆ ಚಾನಲ್ನ ಹೈಡ್ ಮಾಡಿ 0ದಿಂದ ಮತ್ತೆ ಹೊಸ ಚಾನಲಿಂದ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ಭಯ ಪಡ್ದಿರ ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡಿ 0 ಸಬ್ಸ್ಕ್ರೈಬರ್ಸಿಂದ ಮತ್ತೆ ನನ್ನ ಜರ್ನಿನ ಶುರು ಮಾಡಿದ್ದೀನಿ. ಭಯ ಅನ್ನೋದಿದ್ರೆ ನಾವು ಏನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಫ್ರೆಂಡ್ಸ್. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ದೇವರು ಏನೇ ಒಂದು ಸಿಚುಯೇಷನ್ ನಮ್ಗೆ ಕೊಟ್ಟರು ಆ ಸಿಚುಯೇಷನಿಂದ ಪಾರು ಮಾಡೋಷ್ಟು ಶಕ್ತಿನೂ ಸಹ ನಮ್ಗೆ ಕೊಡ್ತಾರೆ. ಆ ಒಂದು ಬಿಲೀಫಿಂದನೇ ಆ ಒಂದು ಹೋಪಿಂದನೇ ನಾನು ಎಲ್ಲ ಕೆಲಸನೂ ಮಾಡ್ತೀನಿ. ನಮ್ಮ ಪಾಡಿಗೆ ನಾವೇನು ಅಂದ್ಕೊಂಡಿರ್ತೀವೋ ಅದ್ರ ಕಡೆ ಗಮನ ಕೊಟ್ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರೆ ಯಾವಾಗಲಾದರೂ ಒಂದಿನ ನಾವು ಅಂದ್ಕೊಂಡಿದ್ದನ್ನು ಸಾಧಿಸ್ತೀವಿ. ನನ್ನ ಹಳೆಯ ಚಾನೆಲ್ ಅಂದರೆ ಭಾರತಿ ಕೋರ್ ಕನ್ನಡ ಚಾನೆಲ್ನಲ್ಲಿ ವಿದಿನ್ 6 ಮಂತ್ಸ್ ನನಗೆ ಸ್ವಲ್ಪ ಮಟ್ಟಿಗೆ ರೆಕಗ್ನಿಷನ್ ಸಿಕ್ತು. ಈ ಒಂದು ಚಾನಲಲ್ಲಿ 1 ವರ್ಷವೂ ತಗೋಬೋದು. ಅದಕ್ಕೆ ನನಗೆ ಭಯನೇ ಇಲ್ಲ. ನನ್ನ ಪಾಡಿಗೆ ನಾನು ಆದಷ್ಟು ಹಾನೆಸ್ಟಾಗಿ ನನಗೆ ಎಷ್ಟು ದೇವರು ಬುದ್ಧಿ ಆಸಕ್ತಿನ ಕೊಟ್ಟಿದ್ದಾರೋ ಅದನ್ನು ಯೂಸ್ ಮಾಡಿಕೊಂಡು ಒಳ್ಳೆ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. 1 ವರ್ಷ ಆದ್ರೂ ಪರವಾಗಿಲ್ಲ, ಇಲ್ಲಾಂದರೆ 2 ವರ್ಷ ಆದ್ರೂ ಪರವಾಗಿಲ್ಲ, ನಾನು ಸಾಧಿಸ್ತೀನಿ ಅನ್ನೋ ಒಂದು ನಂಬಿಕೆ ನನ್ನ ಮೇಲೆ ಇದೆ. ಸೊ ಆ ನಂಬಿಕೆಯಿಂದನೇ ಜೀವನನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಲೈಫಲ್ಲಿ ಏನಾದರೂ ಇದೇ ರೀತಿಯ ಸಿಚುಯೇಷನ್ ನೀವು ಅನುಭವ ಮಾಡ್ತಾ ಇದ್ರೆ ಮತ್ತೆ ರೀಸ್ಟಾರ್ಟ್ ಮಾಡಿ ನಿಮ್ಮ ಡ್ರೀಮ್ಸ್ನ ನಿಮ್ಮ ಗೋಲ್ಸ್ನ ಅಚೀವ್ ಮಾಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.